ನೋಡಿದೆ ನಾನು ಕಾಂಗ್ರೆಸ್ಸಿನ ಅಲ್ಲಿರುವಂಥ ಮುಸಲ್ಮಾನರುಗಳು ಎಲ್ಲರಿಗೆ ಒಂದು ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ನವ್ರಿಗೆ. ಅಂದರೆ ಕಾಂಗ್ರೆಸ್ಸು ಇವತ್ತು ಮುಸಲ್ಮಾನರು ಭಿಕ್ಷೆಯಲ್ಲಿ ಬದುಕ್ತಿದೆ. ಇವತ್ತು ಇದು ದುರಂತ. ಇದು ಕಾಂಗ್ರೆಸ್ಗೆ ದಮ್ಮೇ ಇಲ್ಲ ಮುಸಲ್ಮಾನರ ಬಗ್ಗೆ ಮಾತಾಡೋಕ್ಕೆ, ಅವ್ರ ತಪ್ಪುಗಳನ್ನು ಖಂಡಿಸೋಕ್ಕೆ, ಅವರನ್ನು ಸಮಾಜಮುಖಿಯಾಗಿ ತರುವಂಥ ಕೆಲಸವನ್ನು ಮಾಡೋದಕ್ಕೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಟ್ರ್ಯಾಕಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ ಯಾವಾಗಲೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಾಗಲಿಂದ ಇಲ್ಲಿವರೆಗೂ ನೀವು ಮೈಸೂರಿನ ಘಟನೆ ತಗೊಳ್ರಿ, ಶಿವಮೊಗ್ಗ ಘಟನೆ ತಗೊಳ್ರಿ, ಯಾವುದೇ ಘಟನೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ನಮ್ಮ KG ಹಳ್ಳಿ ಗಲಾಟೆ ತಗೊಳ್ರಿ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಬೆಂಕಿ ಹಚ್ಚುವಂಥ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಕಾನೂನನ್ನು ಕೈಗೆ ತಗೊಂಡು ಅವ್ರನ್ನ ಬಲಿ ಹಾಕುವಂಥ ಕೆಲಸವನ್ನು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿದೆಯೋ ಅಲ್ಲಿ ಕೂಡ ಮಾಡಿಲ್ಲ. ಅದನ್ನೇ ನಾವು ಹೇಳೋದು, ತುಷ್ಟೀಕರಣ ರಾಜಕಾರಣವನ್ನು ಮಾಡಬೇಡಿ. ಕಾನೂನು ದೇಶದಲ್ಲಿ ಎಲ್ಲರಿಗೂ ಒಂದೇ, ಮುಸಲ್ಮಾನರಿಗೂ ಒಂದೇ, ಹಿಂದೂಗಳಿಗೂ ಒಂದೇ. ಕಾನೂನು ಯಾವನ ಕೈಗೆ ಎತ್ಕೊಳ್ತಾನೋ ಅವನ್ನ ಎಡಮುರಿ ಕಟ್ಟಿ ಅವನ್ನ ಗೋಲಿಬಾರ್ ಮಾಡಿ ಅವನ್ನ ಮುಗಿಸ್ಬೇಕು. ಕಾನೂನು ಯಾವನು ಕೈಗೆ ಎತ್ಕೊಳ್ಳೋಕೆ ಬಿಡಬಾರ್ದು. ಯಾವನು BJPಯನ್ನಿರಲಿ, ಕಾಂಗ್ರೆಸ್ಸನ್ನಿರಲಿ, JDS ಅನ್ನಿರಲಿ, ಈ ದೇಶದ ಯಾವುದೇ ನಾಗರಿಕ ಇರಲಿ, ಯಾವುದೇ ಕಾರಣಕ್ಕೂ ಕಾನೂನನ್ನು ಯಾರೂ ಕೈಗೆ ಎತ್ಕೋಬಾರ್ದು. ಒಂದು ಸಲ ಕೈಗೆ ಎತ್ಕೊಂಡೋದನ್ನು ಬಿಟ್ಟರೆ ಸ್ಟೇಷನ್ಗೆ ಹೋಗಿ ನುಗ್ಗಿ ಬೆಂಕಿ ಹಾಕ್ತಾರೆ ಅಂತ ಹೇಳಿದ್ರೆ, ಇವತ್ತು ಕಾಂಗ್ರೆಸ್ನ ಸರ್ಕಾರ ನಡೆಸ್ತಿರುವಂಥ ಕಾಂಗ್ರೆಸ್ನಲ್ಲಿರುವಂಥ ಸಚಿವರಿಗೆ ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಯಾರು ಹೋಗಬಾರ್ದು ಅಂತ ಮಾನವೀಯತೆ ಇಲ್ವಾ? ಧರ್ಮ ಯಾವ್ದಾರು ಯಾರನ್ನಾರು ಕೊಲೆ ಮಾಡು ಅಂತ ಹೇಳಿದ್ಯಾ? ಅದೇ ಇದನ್ನ ಕಾಂಗ್ರೆಸ್ಸೇ ಅಲ್ಲ, ಕಾಂಗ್ರೆಸ್ ಇದನ್ನ ಕುಮ್ಮಕ್ಕೆ ಕೊಡ್ತಾ ಇದೆ. ಹಿಂದೂಗಳನ್ನು ಸಾಯಿಸೋದಕ್ಕೆ ಕಾಂಗ್ರೆಸ್ ಇವತ್ತು ಕುಮ್ಮಕ್ಕೆ ಕೊಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೇವೆ. ಯಾವನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾನೆ, ನಾನು ಅವ್ರನ್ನ ಮುಗಿಸ್ತೇವೆ ಅಂತ. ಒಂದು ಆಗಿದೆ ಸಾವು, ಒಂದು ಕೊಲೆ ಆಗಿದೆ ಸುಹಾಸ್ ಶೆಟ್ಟಿದು. ಅದಾದಮೇಲೆ ಇನ್ನೊಂದು ಆಗ್ದಂಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಕಾಂಗ್ರೆಸ್ಸಿನ ನಾಯಕರಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ, CMನ ಜವಾಬ್ದಾರಿ. ಅದು ಬಿಟ್ಟು ಮುಖ್ಯಮಂತ್ರಿಗಳು ಏನೂ ಆಗಿಲ್ಲ ಅನ್ನೋ ಥರ ನಾಟಕ ಆಡ್ಕೊಂಡು ತಿರುಗಿದ್ರೆ ಜನ ರೊಚ್ಚಿಗೆ ಹೇಳ್ತಾರೆ, ಜನ ಕಾನೂನು ಕೈಗೆ ತಗೊಳ್ತಾರೆ. ಆವಾಗ ಕೈ ಮೀರೋದ್ರೆ ಅದಕ್ಕೆ ನಾವು ಹೊಣೆಗಾರರಾಗಲ್ಲ, ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ಹೊಣೆಗಾರಿಕೆ ಆಗುತ್ತೆ.